ಎಲ್ಲರಿಗೂ ನಮಸ್ಕಾರ. ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಸೆಟ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024ರಲ್ಲಿ ಕಟ್ ಆಫ್ ಮಾರ್ಕ್ ಎಷ್ಟು, ಎಕ್ಸಾಮ್ನಲ್ಲಿ ಕಟ್ ಆಫ್ ಮಾರ್ಕ್ ಎಷ್ಟು ಬರುತ್ತೆ, ಯಾವ ಸಬ್ಜೆಕ್ಟ್ ಎಷ್ಟು ಕಟ್ ಆಫ್ ಮಾರ್ಕ್ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನಮಗೆಲ್ಲ ತಿಳಿದಿರುವ ಹಾಗೆ ಕೆಸೆಟ್ ಎಕ್ಸಾಮ್ ಜನವರಿ 13, 2024ರಂದು ನಡೆದಿತ್ತು. ಅಲ್ಲಿ ಏನಾಗಿತ್ತು ಅಂದರೆ 41 ಸಬ್ಜೆಕ್ಟಿಗೆ ಎಕ್ಸಾಮನ್ನು ಮಾಡಿದರು. 1.17 ಲ್ಯಾಕ್ ಜನರು ಎಕ್ಸಾಮನ್ನು ಬರೆದಿದ್ರು. ಟೋಟಲ್ ಆಗಿ ಎಕ್ಸಾಮನ್ನು ಬರೆದಿದ್ರು. ಅದರಲ್ಲಿ 41 ಸಬ್ಜೆಕ್ಟಿಗೆ ಎಕ್ಸಾಮ್ ಆಗಿತ್ತು. ಅದೇ ಮಂತಲ್ಲಿ ನಮಗೆ ಏನಂದರೆ ತಾತ್ಕಾಲಿಕ ಕೀ ಆನ್ಸರನ್ನು ಬಿಟ್ಟಿದ್ದರು. ತಾತ್ಕಾಲಿಕ ಕೀ ಆನ್ಸರನ್ನು ಬಿಟ್ಟು ತುಂಬ ಸಮಯದ ನಂತರ ಅಂದರೆ ಏಪ್ರಿಲ್ 4ಕ್ಕೆ, ಈ ತಿಂಗಳ 4ಕ್ಕೆ ನಮಗೆ ಫೈನಲ್ ಕೀ ಆನ್ಸರನ್ನು ಬಿಟ್ಟರು. ಆದರೆ ಫೈನಲ್ ಕೀ ಆನ್ಸರನ್ನು ಬಿಟ್ಟರು, ಆದರೆ ರಿಸಲ್ಟ್ ಬಿಟ್ಟಿಲ್ಲ, ಇನ್ನೂ ಸಹ ರಿಸಲ್ಟ್ ಬಿಟ್ಟಿಲ್ಲ. ಆದರೆ ಕಟ್ ಆಫ್ ಎಷ್ಟಿರ್ಬೋದು, ಇಲ್ಲಿ ವಿಶೇಷ ಏನಂದರೆ ಈ ಎಕ್ಸಾಮಲ್ಲಿ 16,000 ಜನ ಕಾಮರ್ಸ್ ಪೇಪರನ್ನು ಬರೆದಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಾಮರ್ಸ್ ಪೇಪರ್ಗೆ ಎಷ್ಟು ಕಟ್ ಆಫ್ ಬರ್ಬೋದು, ಒಂದು ಹೆಚ್ಚಿನ ಸಂಭವನೀಯತೆಯಲ್ಲಿ ಎಷ್ಟು ಕಟ್ ಆಫ್ ಬರ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕಾಮರ್ಸ್ ಪೇಪರ್ಗೆ ಎಷ್ಟು ಕಟ್ ಆಫ್ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ನಾನು ಹೇಳಿದಾಗೆ ಕಾಮರ್ಸ್ ಪೇಪರ್ಗೆ 16,000 ಜನ ಎಕ್ಸಾಮನ್ನು ಬರೆದಿದ್ರು. ಎಕ್ಸಾಮ್ ಅಂದರೆ ಕಾಮರ್ಸ್ ಪೇಪರ್ ಅಂದರೆ ಎಲ್ಲ ಕಾಂಬಿನೇಷನ್, ಡಿಫ್ರೆಂಟ್ ಸಬ್ಜೆಕ್ಟ್ನ ಕಾಂಬಿನೇಷನ್ ಆಗಿರುತ್ತೆ. ಅಂದರೆ ಅಕೌಂಟ್ಸ್ ಇರುತ್ತೆ, ಟ್ಯಾಕ್ಸ್ ಇರುತ್ತೆ, ಕಾಸ್ಟ್ ಇರುತ್ತೆ, ಆಡಿಟಿಂಗ್ ಇರುತ್ತೆ, ಇಕೊನಾಮಿಕ್ಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಇರುತ್ತೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕಾಮರ್ಸ್ ರಿಲೇಟೆಡ್ ಎಲ್ಲ ಸಬ್ಜೆಕ್ಟ್ ಸೇರಿ ಎಕ್ಸಾಮನ್ನು ಮಾಡ್ತಾರೆ. ಈ ಎಕ್ಸಾಮ್ ಈ ಸರ್ತಿ ಒಂದು ಸಲ ಈಸಿ ಕೊಟ್ಟಿದ್ರು ಅನ್ನೋ ಮಾಹಿತಿ ಇದೆ. ಜನರಲ್ ಪೇಪರ್ ಎಲ್ರಿಗೂ ಸೇಮ್ ಆಗಿತ್ತು, ಆದರೆ ಕಾಮರ್ಸ್ ಪೇಪರ್ ಈ ಸರ್ತಿ ಈಸಿ ಕೊಟ್ಟಿದ್ರು. ಸೊ ಹೈಯೆಸ್ಟ್ ಕಟ್ ಆಫ್ ನಿಲ್ಬೋದು, ಹೈಯೆಸ್ಟ್ ಕಟ್ ಆಫ್ ಬರ್ಬೋದು ಅನ್ನೋ ಮಾಹಿತಿ ಹರಿದಾಡ್ತಿದೆ. ಅಂದರೆ ಕೆಲವೊಂದು ಸರ್ವೆಗಳು, ಕೆಲವೊಂದು ಮಾಹಿತಿಯ ಪ್ರಕಾರ ಹೆಚ್ಚಿನ ಕಟ್ ಆಫ್ ಬರ್ಬೋದು ಕಾಮರ್ಸ್ ಪೇಪರ್ಗೆ. ಯಾಕಂದರೆ 16,000 ಜನ ಬರ್ತಿದ್ರು ಮತ್ತು ಪೇಪರ್ ಈಸಿ ಇತ್ತು ಅನ್ನೋ ಕಾರಣಕ್ಕೆ ಹೆಚ್ಚಿನ ಕಟ್ ಆಫ್ ಬರ್ಬೋದು ಅನ್ನೋದು ಒಂದು ಮಾಹಿತಿ ಇದೆ. ಕಾಮರ್ಸ್ನ ಕಟ್ ಆಫನ್ನು ಜನರಲ್ ಕ್ಯಾಟಗರಿ ಹಾಗೂ SC/ST ಬೇಸ್ ಮೇಲೆ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಜನರಲ್ ಬೇಸ್ನವರಿಗೆ ಹೇಗಿರ್ಬೋದು ಅಂದರೆ 55% ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಅಂದರೆ 55%, 300ರಲ್ಲಿ 55 ತೆಗೆದವರಿದ್ದರೆ ಅವರಿಗೆ ಕಟ್ ಆಫ್ 165 ಬರುತ್ತೆ. 165 ಮಾರ್ಕ್ ಬಂದರೆ ಪಾಸ್ ಆಗ್ಬೋದು ಅನ್ನೋ ಒಂದು ಸಂಭವನೀಯ ಕಟ್ ಆಫ್ ಮಾರ್ಕ್ ಇದೆ. ಹಾಗೆಯೇ SC ಕ್ಯಾಟಗರಿಯವರಿಗೆ 50% ಹೇಳ್ತಿದ್ದಾರೆ. ಅಂದರೆ SC ಕ್ಯಾಟಗರಿಗೆ 50% ಅಂದರೆ 150 ಮಾರ್ಕ್ ಬಂದರೆ, 300ರಲ್ಲಿ 150 ಮಾರ್ಕ್ ಬಂದರೆ ಇಲ್ಲಿ ಪಾಸ್ ಆಗ್ಬೋದು ಅನ್ನೋ ಒಂದು ಚಾನ್ಸಸ್ ಇದೆ. 6% ಕ್ಯಾಟಗರಿ ಒಳಗೆ ಬರ್ಬೋದು ಅನ್ನೋದು. ಹಾಗೆಯೇ ST ಕ್ಯಾಟಗರಿಯವರಿಗೆ 52%ವರೆಗೆ ಕಟ್ ಆಫ್ ನಿಲ್ಬೋದು ಅನ್ನೋ ಮಾಹಿತಿ ಇದೆ. 52%ವರೆಗೆ ಕಟ್ ಆಫ್ ನಿಲ್ಬೋದು. ಜನರಲ್, SC ಮತ್ತು ST ಕ್ಯಾಟಗರಿ ಹೀಗೆ 6% ಒಳಗೆ ಕ್ರೈಟೀರಿಯಾ ಬರಬೇಕಂದ್ರೆ, 6% ಒಳಗೆ ನಮ್ಮ ಮಾರ್ಕ್ ಬಂದು ಪಾಸ್ ಆಗಬೇಕು ಅಂತ ಹೇಳಿದರೆ 55%, 50%, 52% ಇಷ್ಟು ಹೀಗೆ ಜನರಲ್ಗೆ 55, SCಗೆ 50, STಗೆ 52% ಮಾರ್ಕ್ ಬೇಕಾಗುತ್ತೆ ಅನ್ನೋದು ಒಂದು ಕಟ್ ಆಫ್ ಸಂಭವನೀಯ ಕಟ್ ಆಫ್ ಆಗಿದೆ. ವಿಶೇಷ ಏನಂದರೆ 11,000 ಜನ 1.17 ಲ್ಯಾಕಲ್ಲಿ 11,000 ಜನ ಕನ್ನಡ ಎಕ್ಸಾಮನ್ನು ಬರೆದಿದ್ರು. ಕರ್ನಾಟಕ ಕೆಸೆಟ್ನಲ್ಲಿ 2024 ಜನವರಿ 13ರಲ್ಲಿ ನಡೆದಾಗ ಕನ್ನಡ ಎಕ್ಸಾಮಿಗೆ 11,000 ಜನ ಬಂದಿದ್ದರು. ಇದು ಸೆಕೆಂಡ್ ಹೈಯೆಸ್ಟ್ ಆಗಿತ್ತು. ಕಾಮರ್ಸಿಗೆ 16,000 ಜನ ಬಂದಿದ್ದರು. ಸೊ ಅದು ಫಸ್ಟ್ ಕಾಮರ್ಸ್ ಪೇಪರಲ್ಲಿತ್ತು. ಸೆಕೆಂಡ್ ಹೈಯೆಸ್ಟ್ ಕನ್ನಡ ಪೇಪರ್ ಇತ್ತು. ಹೈಯೆಸ್ಟ್ ಜನ ಅಟೆಂಪ್ಟ್ ಆದಾಗ ಹೈಯೆಸ್ಟ್ ಕಟ್ ಆಫ್ ನಿಲ್ಲುತ್ತೆ ಅನ್ನೋದೊಂದು ಮಾಹಿತಿ. ಸೊ ಕನ್ನಡದಲ್ಲಿ ನಿಮಗೆ ಎಷ್ಟು ಕಟ್ ಆಫ್ ಬರ್ಬೋದು, SC ಕ್ಯಾಟಗರಿಗೆ, ST ಕ್ಯಾಟಗರಿಗೆ ಅಥವಾ ಜನರಲ್ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಅಂದರೆ ಈಗ ಕನ್ನಡದಲ್ಲಿ 11,000 ಜನ ಬರ್ತಿದ್ದಾರೆ. 11,000 ಜನ ಬರೆದ ಕಾರಣ ಹೈಯೆಸ್ಟ್ ಕಟ್ ಆಫ್ ಬರ್ಬೋದು ಅನ್ನೋ ಒಂದು ಮಾಹಿತಿ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಕನ್ನಡ ಭಾಷಾ ವಿಷಯದ ಕಟ್ ಆಫನ್ನು ಜನರಲ್ ಹಾಗೂ SC/ST ಕ್ಯಾಟಗರಿಯಾಗಿ ಡಿವೈಡ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಕಟ್ ಆಫ್ ಎಷ್ಟು ಬರ್ಬೋದು ಅಂದರೆ, ಜನರಲ್ ಕ್ಯಾಟಗರಿಯವರಿಗೆ ಇಲ್ಲಿ 52% ನಿಗದಿಪಡಿಸಲಾಗಿದೆ. ಅಂದರೆ 52% ಅಂದರೆ 156 ಮಾರ್ಕ್ಸ್ ಬರಬೇಕು. ಔಟ್ ಆಫ್ 300ರಲ್ಲಿ 156 ಮಾರ್ಕ್ಸ್ ಬಂದರೆ ಅವರು 6% ಒಳಗಡೆ ಕ್ಯಾಟಗರಿಯನ್ನು ಪಡಿಬೋದು. ಇದು ಸಂಭವನೀಯ ಮಾರ್ಕ್. SC/STಯಲ್ಲಿ 45%, SC ಅವರಿಗೆ, SCಯಲ್ಲಿ
45% ಅವರಿಗೆ ಕಟ್ ಆಫ್ ಬರುವಂತಹ ಒಂದು ಚಾನ್ಸಸ್ ಇದೆ ಅನ್ನೋದು ಒಂದು ಮಾಹಿತಿ ಇದೆ. ಹಾಗೆಯೇ ಇನ್ನು ಎಸ್ ಟಿ ಕೆಟಗರಿಯವರಿಗೆ 44% ಎಸ್ ಟಿ ಕೆಟಗರಿಯವರಿಗೆ 44% ಅನ್ನೋದು ಕಟ್ ಆಫ್ ಬರೋ ಸಂಭವನೀಯ ಕಟ್ ಆಫ್ ಆಗಿದೆ. ಹಾಗಾಗಿ 6% ಕೆಟಗರಿ ಒಳಗೆ ಕನ್ನಡ ಎಕ್ಸಾಮ್ ಯಾರೆಲ್ಲ ಬರ್ತಿದ್ದಾರೆ ಅವ್ರು ಬರಬೇಕಂದ್ರೆ ಜನರಲಲ್ಲಿ 52%, ಎಸ್ ಸಿಯಲ್ಲಿ 45%, ಎಸ್ ಟಿಯಲ್ಲಿ 44% ಸಂಭವನೀಯ ಕಟ್ ಆಫ್ ಇದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.